ಮಾತಾಡು. ತುಂಬಾ ಬರೋರಿಗೆ ಕಾಲೇಜ್ ಸ್ಟೂಡೆಂಟ್ಗೆಲ್ಲ ಅಪಾಯ ಆಯ್ತಾ ಇದೆ. ಯಾವಾಗ ಬೀಳ್ತದೆ ಅಂತ ಹೇಳಕ್ಕಾಗಲ್ಲ. ಆದಷ್ಟು ಬೇಗ ಇದನ್ನ ತೆಗಿಸ್ಬೇಕು ಅಂತ ನೋಡಿ, ಕಾರ್ಪೊರೇಷನ್ನಲ್ಲಿ ಜಾಹೀರಾತು ವಿಭಾಗ ಅಂತ ಒಂದಿದೆ. ಈ ಜಾಹೀರಾತು ವಿಭಾಗದ ಕೆಲಸ ಇರುವಂಥದ್ದು ಒಂದು ಸರಿಯಾದಂಥ ಜಾಹೀರಾತುಗಳಿಗೆ ಅನುಮತಿ ಕೊಡುವಂಥದ್ದು, ಎರಡನೇದು ಅದನ್ನು ಕಾಯುವಂಥದ್ದು, ಮೂರನೇದು ಕಾರ್ಪೊರೇಷನ್ಗೆ ಒಂದು ರಾಜಸ್ವ ತಂದು ಕೊಡುವಂಥ ಕೆಲಸ ಮಾಡಬೇಕು. ಈಗ ಇಲ್ಲಿ ಸಮೃದ್ಧಿ ಗ್ರೂಪ್ ಅನ್ನೋರು ಈ ದೊಡ್ಡ ದೊಡ್ಡ ಬೋರ್ಡ್ಗಳನ್ನ ಈ ರಸ್ತೆಯಲ್ಲಿ ಹಾಕಿದ್ದಾರೆ. ರಸ್ತೆಯಲ್ಲಿ 24 ಗಂಟೆ ವಾಹನಗಳು ಸಂಚಾರ ಮಾಡ್ತಾ ಇರ್ತದೆ. ಯಾವ ರೀತಿ ಅವೈಜ್ಞಾನಿಕವಾಗಿ ಇದನ್ನು ಅಳವಡಿಸಿದ್ದಾರೆ ಅಂತೇಳಿ ಹೇಳಿದ್ರೆ, ಯಾವ್ದಾದ್ರು ಬಸ್ಸು ಅಥವಾ ಗಾಳಿ ಬಡತಕ್ಕೆ ಏನಾದ್ರು ಒಂದ್ಸರಿ ಬಿದ್ದರೆ ಇದು ಯಾರ ತಲೆ ಮೇಲಾದ್ರೂ ಬೀಳ್ಬೋದು, ಅಥವಾ ಯಾವ್ದಾದ್ರು ಬಸ್ಸು ಸ್ಕೂಟ್ರು ಅಡ್ಡ ಬರ್ತಾ ಇರೋರ ತಲೆ ಮೇಲೆ ಬೀಳ್ಬೋದು. ಮುಂದೆ ಆಗುವಂಥ ಅನಾಹುತಗಳಿಗೆ ಈ ನಗರ ಪಾಲಿಕೆ ನೇರ ಹೊಣೆ ಆಗ್ತದೆ. ಬರೀ ಕಾಸಿಸ್ಕೊಂಡು ಇವರೆಲ್ಲ ಕಂಡು ಜಾಗದಲ್ಲಿ ನಾಯಿ ಕೊಡೆಗಳಿಗೆ ಹಬ್ದಂಗೆ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳಿಗೆ ಕೊಟ್ಕೊಂಡು ಹೋಗ್ತಾ ಇದ್ರೆ ಇದು ಕೆಲಸ ಆಗೋದಿಲ್ಲ. ಕಾರ್ಪೊರೇಷನ್ ಈ ಕೂಡಲೇ ಕ್ರಮ ತಗೊಳ್ಳದೇ ಇದ್ದರೆ ನಾಳೆ ಬೆಳಗ್ಗೆ ಕಾರ್ಪೊರೇಷನ್ನು ಇಂಜಿನಿಯರ್ನು ಸೇರಿದಂಗೆ ಈ ಸಮೃದ್ಧಿ ಗ್ರೂಪ್ನವ್ರಿಗೂ ಸೇರಿದಂಗೆ ನಮ್ಮ ಮೈಸೂರು ರಕ್ಷಣಾ ವೇದಿಕೆಯಿಂದ ನಾವು ದೂರನ್ನು ಕೊಡಬೇಕಾಗಿ ಬರುತ್ತೆ. ಈ ಕೂಡಲೇ ಕ್ರಮ ತಗೊಳ್ಳಿ. ಮತ್ತು ಮೈಸೂರಿನಲ್ಲಿ ಅನಧಿಕೃತವಾಗಿ ಹಾಕಿರುವಂಥ ಎಲ್ಲ ಜಾಹೀರಾತು ಫಲಕಗಳನ್ನು ಈ ಕೂಡಲೇ ತೆಗೆಸಿ. ಮುಂದುವರೆದು ಹೇಳ್ತೀನಿ, ದಟ್ಟಗಳ್ಳಿಲಿ G2 ಅನ್ನುವಂಥ ಒಂದು ಕಂಪ್ನಿಯವರು KEB ಕಂಬಗಳಿಗೆ, KPTCL ಕಂಬಗಳಿಗೆ, ಎಲ್ಲ ಕಂಬಗಳಿಗೂ ಅವ್ರದ್ದು ಮಾರಾಟದ ಬೋರ್ಡ್ಗಳನ್ನ ಹಾಕ್ಕೊಂಡು ಫ್ರೀಯಾಗಿ ಜಾಹೀರಾತನ್ನು ಕೊಡ್ತಾವ್ರೆ. ಇಲ್ಲಿ KPTCL ಇದೆಯಾ, ಸತ್ತೋಗಿದೆಯಾ, ಅಥವಾ ಏನಾದ್ರು ಒಳ ಒಪ್ಪಂದ ಆಗಿದೆಯಾ ಈ ಕಂಪ್ನಿಯವ್ರ ಜೊತೆಯಲ್ಲಿ, ಒಂದು ಅರ್ಥ ಆಗ್ತಾ ಇಲ್ಲ. ಸೊ ಮೈಸೂರಿನಲ್ಲಿ ನಗರ ಪಾಲಿಕೆ 100ಕ್ಕೆ 200 ಭಾಗ ಸತ್ತೋಗಿದೆ. ಈ ಕೂಡಲೇ ಕ್ರಮ ತಗೋಬೇಕು. ಈ ಅನಧಿಕೃತವಾದಂಥ ಇಲ್ಲಿ ಹಾಕಿರೋಂಥ ಫ್ಲೆಕ್ಸನ್ನು, ಈ JLB ರೋಡಲ್ಲಿ ಹಾಕಿರೋಂಥ ಫ್ಲೆಕ್ಸನ್ನು ತೆಗೆಸ್ಬೇಕು. ಮತ್ತು ಅದಲ್ಲದೆ ಬೇರೆ ಬೇರೆ ಆಯಾ ಕಟ್ಟುಗಳಲ್ಲಿ ನೋಡಿದ್ರೆ ಪೊಲೀಸ್ ಕಮಿಷನರ್ ಇಷ್ಟೊತ್ತಾಗಲೇ ನೋಟಿಸ್ ಕೊಡಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಬಹುತೇಕ ಸಿಗ್ನಲ್ ಲೈಟ್ಗಳು ಕಾಣ್ತಾನೇ ಇಲ್ಲ. ಈ ಜಾಹೀರಾತು ಫಲಕಗಳಿಂದ ಸಿಗ್ನಲ್ ಲೈಟ್ ಕಾಣ್ತಾನೇ ಇಲ್ಲ. ಆಮೇಲೆ ದೊಡ್ಡ ದೊಡ್ಡ ಫಲಕಗಳು, ರಸ್ತೆಗಿಂತ ದೊಡ್ಡ ದೊಡ್ಡ ಫಲಕಗಳಿದೆ. ಸೊ ನಗರ ಪಾಲಿಕೆ ಜಾಣು ಕೊರಡನ್ನು ಪ್ರದರ್ಶನ ಮಾಡ್ತಾ ಇದೆ. ಇದ್ರ ಜೊತೆಯಲ್ಲೇ ಪೊಲೀಸ್ನವ್ರಿಗೆ ನಾನು ಒತ್ತಾಯ ಮಾಡ್ತಾ ಇರುವಂಥದ್ದು, ಈ ರೀತಿಯ ಒಂದು ಅವೈಜ್ಞಾನಿಕವಾದಂಥ ಈ ಜಾಹೀರಾತು ಫಲಕಗಳನ್ನು ತೆಗೆಸ್ಬೇಕು. ಜೊತೆಗೆ ಇವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಹಾಕಬೇಕು. ಯಾರ್ದಾರು ಸಾವಿಗೆ ಕಾರಣ ಆಗ್ತಾರೆ ಇವರು, ಯಾರ್ದಾರು ಸಾವಿಗೆ ಕಾರಣ ಆಗ್ತಾರೆ. ಅದರಿಂದ ಈ ಕೂಡಲೇ ಕ್ರಮ ತಗೊಳ್ಳದೇ ಇದ್ದರೆ ನಾವು ಬರವಣಿಗೆಯಲ್ಲಿ ನಾವು ದೂರನ್ನು ಕೊಡಬೇಕಾಗತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಮೈಸೂರಿನ ಹೃದಯ ಭಾಗವಾದ ರಾಮಸ್ವಾಮಿ ವೃತ್ತದಲ್ಲಿ ಏನು ಸಮೃದ್ಧಿ ಗ್ರೂಪ್ ಅಂತ ಹೇಳಿ ಈ ಆರ್ಚ್ನ ಹಾಕಿದರೆ, ಈ ಆರ್ಚ್ ಈಗಾಗಲೇ ಸುಮಾರು ದಿನಗಳಿಂದ ಇದೆ. ಇಲ್ಲಿ ಜನಜಂಗುಳಿ ಪ್ರದೇಶ, ಇಲ್ಲಿ ನೂರಾರು ವಾಹನಗಳನ್ನ ಓಡಾಡ್ತಾರೆ, ಹೆಚ್ಚಾಗಿ ಪಾದಚಾರಿಗಳು ಓಡಾಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿಗಳು ದಿನನಿತ್ಯ ನೂರಾರು ಸಂಖ್ಯೆಯಲ್ಲಿ ಓಡಾಡ್ತಾರೆ ಈ ಬಸ್ ಸ್ಟಾಪ್ಗಳಿಗೆಲ್ಲಗೋಸ್ಕರ. ಈ ಆರ್ಚ್ ಏನಾಗಿದೆ, ಈಗಾಗಲೇ ಏನು ಅಂತಾರೆ ಬೀಳುವಂತ ಸಂಭವಗಳು ಬಂದಿದೆ. ಈಗ ಏನಾದ್ರೂ ಬಿತ್ತು ಅಂತಂದ್ರೆ, ಯಾರ ತಲೆ ಮೇಲಾದ್ರೂ ಬಿದ್ದು ಯಾವುದೇ ಒಂದು ಸಾವು ನೋವುಗಳನ್ನ ಅನುಭವಿಸೋದು ಯಾರು ಹೊಣೆ? ಇದಕ್ಕೆ ನಗರ ಪಾಲಿಕೆ ಅವರು ಯಾವ ಉದ್ದೇಶಕ್ಕೋಸ್ಕರ ಇಟ್ಕೊಟ್ಟಿದ್ರು ಆ ಅನುಮತಿನ, ಆ ಕಾರ್ಯಕ್ರಮ ಮುಗ್ದಾದ್ಮೇಲೆ ತೆಗೆಯುವಂತ ಹೊಣೆ ಯಾರದು? ಇಲ್ಲೇನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ನೇರವಾಗಿ ಹೇಳ್ತಾ ಇದೀನಿ, ನಗರ ಪಾಲಿಕೆ ಅಧಿಕಾರಿಗಳ ನೇರ ಹೊಣೆ. ಆ ಕಾರಣದಿಂದ ಇದನ್ನು ಈ ಕೂಡಲೇ ತೆರವುಗೊಳಿಸಿ ಪಾದಚಾರಿಗಳಿಗೆ ಮುಕ್ತ ಅವಕಾಶ ಮಾಡಿಕೊಡ್ಬೇಕು. ಹಾಗೂ ವಾಹನಗಳಿಗೆ ಯಾವುದೇ ರೀತಿಯಾದ ಅಡಚಣೆ ಉಂಟಾಗದೇ ಇರೋ ಈ ಕೂಡಲೇ ಎಚ್ಚರಿಕೋಬೇಕು ಅಂತ ಹೇಳಿ ಕರ್ನಾಟಕ ಹಿತರಕ್ಷಣಾ ವೇದಿಕೆ ವತಿಯಿಂದ ಈ ಮೂಲಕ ಒತ್ತಾಯಿಸ್ತೇನೆ. ಸರ್, ಇದು ಆರ್ಚ್ ಐತಲ್ಲ, ಇದು ದಸರಾ ದೀಪಾಲಂಕಾರ ಸಮಿತಿಯವ್ರು ಹಾಕಿದ್ದು. ಅಂದ್ರೆ ದೀಪಾಲಂಕಾರ ಎಲ್ಲೆಲ್ಲಿ ಹಾಕ್ತಿದ್ರು ಅವಾಗ ಹಾಕಿದ್ದು. ದಸರಾ ಮುಗುದು, ದೀಪಾಲಂಕಾರ ಸಮಿತಿ ಮುಗುದು, ಎಲ್ಲ ಮುಗಿದೋಯ್ತು. ಆದ್ರೆ ಆರ್ಚ್ ಮಾತ್ರ ಬಿಚ್ಚಿಲ್ಲ. ಈ ಆರ್ಚ್ ಇನ್ನೇನು ಬೀಳ್ತದೆ, ಆದ್ರೆ ಇದಕ್ಕೆ ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಿದ್ರಲ್ಲ ನಗರ ಪಾಲಿಕೆ ಕಮಿಷನರ್ ಆಗಿರ್ಬೋದು, ಕನ್ಸಲ್ಟ್ ಇಂಜಿನಿಯರ್ಗಳಲ್ಲ, ಇಂಜಿನಿಯರ್ಗಳು ಒಂದ್ಸಲ ಬಂದು ಇಲ್ಲಿ ನೋಡ್ಬೇಕು. ನೂರಾರು ಜನ, ಸಾವಿರಾರು ಜನ ವೆಹಿಕಲ್ ನೋಡಿ, ಈಗ ಸಿಗ್ನಲ್ ಅಂತ ಬಂದು ವೆಹಿಕಲ್ಗಳು ನಿಂತವಿಲ್ಲಿ. ಯಾವ್ದ್ರ ಮೇಲಾರು ಬಿದ್ದು ಪ್ರಾಣ ಹೋದ್ರೆ ಇಡೀ ಮೈಸೂರು ಜನ ತಲೆ ತೆಗ್ಸ್ಬೇಕಾಗಿರೋದು. ಅಧಿಕಾರಿಗಳು AC ರೂಮಲ್ಲಿ ಕೂರೋದಲ್ಲ, ದಯಮಾಡಿ ಈ ತರ ಗಮನ ಹರಿಸ್ಬೇಕು. ನೀವು ಫಸ್ಟ್ ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ ಇದಾರಲ್ಲ, ಇಂಜಿನಿಯರ್ ಇದು ಬಂದು ಕೂಡಲೇ ತೆಗಿಸ್ಬೇಕು. ನೀವು ಅಲ್ರಿ ಮೈಸೂರು ಫ್ಲೆಕ್ಸ್ ಮುಕ್ತ ನಗರ, ಮೈಸೂರಲ್ಲಿ ಎಲ್ಲೇ ಫ್ಲೆಕ್ಸ್ಗಳು ಹಾಕಿದ್ರು ನೀವು ಒಂದ್ ದಿವಸ ಬಿಡ್ತಾರೆ, 2 ದಿವಸಕ್ಕೆ ಎಲ್ಲವೂ ತೆಗಿದಾರ. ಆದ್ರೆ ಈಗ ಯಾಕೆ ತೆಗ್ದಿಲ್ಲ ನಂಗೆ ಅದೇ ಗೊತ್ತಿಲ್ಲ. ನನಗೇನು ಈ ಸಮೃದ್ಧಿ ಗ್ರೂಪ್ಸ್ ಅಂತ ಇದೆಯಲ್ಲ,
ಇದುವರೆಗೂ ಮತ್ತೆ ಏನೋ ಸಮಥಿಂಗ್ ವ್ಯವಹಾರ ಆಗಿರ್ಬೇಕು ಅಂತ ನನ್ಗೆ ಡೌಟ್ ಐತೆ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸ್ಬೇಕು. ಇಲ್ಲಿ ಇದು ಬೀಳೋದ್ರಿಂದ ಯಾವ್ದಾರ ಪ್ರಾಣ ಹಾನಿ ಆಗೋದನ್ನ ತಪ್ಪಿಸ್ಬೇಕು. ದಯಮಾಡಿ ನಾನು ಈಗಲೂ ಹೇಳ್ತಾ ಇದ್ದೀನಿ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇವತ್ತು ಅಥವಾ ನಾಳೆ ಇದರ ತೆಗಿಲಿಲ್ಲ ಅಂದ್ರೆ ಇದ್ರ ವಿರುದ್ಧ ಸರಿಯಾದ ಹೋರಾಟ ಮಾಡ್ಬೇಕಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ.